ओम विशेषणाच्च ओम सत्यात्मा सत्यो जीवः सत्यंभिदा 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 ಮೈವಾರುವಣ್ಯೋ ಮೈವಾರುವಣ್ಯೋ ಮೈವಾರುವಣ್ಯಃ. ಈ ಸೂತ್ರಕ್ಕೆ ತತ್ವ ಪ್ರದೀಪ ಏನಿದೆ ಅನ್ನೋದನ್ನ ನಾವು ನೋಡ್ತಿದ್ದೇವೆ. ನನು ಅವಿದ್ಯಾತ್ಮಕ ಅಸತ್ಯ ಭೇದ ನಿರಾಕರಣೇನ ಬ್ರಹ್ಮೈಕ್ಯ ಪ್ರತಿಪಾದನಾತ್ಮಕಃ ಜೀವ ಸಮನ್ವಯಃ ಅಸ್ತಿತ್ಯತಃ. ಈ ಸೂತ್ರದಲ್ಲಿ ಒಟ್ಟಾರೆ ಅಧ್ಯಾಯದಲ್ಲಿ ಬ್ರಹ್ಮನಲ್ಲಿ ಶಬ್ದಗಳನ್ನು ಸಮನ್ವಯ ಮಾಡಿ ತೋರಿಸಲಿಕ್ಕೆ ಹೊರಟಿದ್ದಾರೆ ಹೊರತು ಜೀವನಲ್ಲಿ ಸಮನ್ವಯ ಮಾಡಲಿಕ್ಕೆ ತೋರಿಸಲಿಕ್ಕೆ ಹೊರಟಿಲ್ಲ ಅಂತ ನಾವು ಅದ್ವೈತವನ್ನ ನಿರಾಕರಿಸಿದ್ವಿ. ಆ ಅದ್ವೈತದ ನಿರಾಕರಣೆಗೆ ಅವರು ಉತ್ತರ ಹೀಗೆ ಕೊಡ್ತಾರೆ. ಈ ಭೇದ ಅನ್ನುವುದೇನಿದೆ ಉಳಿದೆಲ್ಲ ವಾದಿಗಳು ಹೇಳ್ತಾರೆ ಅದು ಅಸತ್ಯವಾದ ಭೇದ. ಯಾಕೆಂದ್ರೆ ಅವಿದ್ಯಾತ್ಮಕ, ಅವಿದ್ಯೆಯಿಂದ ಅದು ಹುಟ್ಟಿದ ಭೇದ, ಅದರಿಂದ ಅಸತ್ಯವಾದ ಭೇದ. ಹೀಗೆ ಅಜ್ಞಾನದಿಂದ ಕಾಣಿಸಿದ್ದದು ಅಸತ್ಯವಾದ ಭೇದ. ಅಂತಹ ಭೇದವನ್ನು ನಾವು ನಿರಾಕರಣೆ ಮಾಡ್ತೇವೆ. ನಿರಾಕರಣೆ ಮಾಡಿ ಜೀವ ಮತ್ತು ಬ್ರಹ್ಮರಿಗೆ ಐಕ್ಯವನ್ನು ಪ್ರತಿಪಾದನೆ ಮಾಡ್ತೇವೆ. ಈ ಥರ ಐಕ್ಯ ಪ್ರತಿಪಾದನೆ ಮಾಡುವುದೇ ಜೀವ ಸಮನ್ವಯ. ಪರಬ್ರಹ್ಮನಲ್ಲಿ ಶಬ್ದಗಳನ್ನು ಸಮನ್ವಯ ಮಾಡಲಿಕ್ಕೆ ಹೊರಟಿದೆ ಅಂತ ನೀವು ಹೇಳ್ತಿದ್ದೀರಿ, ನೀವು ದ್ವೈತಿಗಳಾಗಿ ಅಭಿಪ್ರಾಯ ಪಡ್ತೀರಿ. ಆದರೆ ನಾವು ಹೇಳ್ತೀವಿ ಸಮನ್ವಯ ಅಂದರೆ ಜೀವನಲ್ಲಿ ಸಮನ್ವಯ. ಅದು ಹೇಗೆ ಜೀವನಲ್ಲಿ ಸಮನ್ವಯ ಅಂದರೆ ಐಕ್ಯವನ್ನು ಪ್ರತಿಪಾದನೆ ಮಾಡುವುದೇ ಜೀವ ಸಮನ್ವಯ. ಅದು ಸಕಲ ಶಾಸ್ತ್ರಗಳ ಉದ್ದೇಶ. ಮತ್ತೆ ಬ್ರಹ್ಮಸೂತ್ರ ಗ್ರಂಥದ ಉದ್ದೇಶವೂ ಹಾಗೇನೆ. ಮೊದಲನೇ ಅಧ್ಯಾಯ, ಅದರಲ್ಲೂ ಈ ಪಾದ, ಇವೆಲ್ಲದರ ಉದ್ದೇಶವೂ ಅದೇ. ಅದರಿಂದ ಸಮನ್ವಯ ಅಂದರೆ ಕೇವಲ ಶಬ್ದಗಳ ಸಮನ್ವಯ ಅಲ್ಲ, ಹೊರತು ಐಕ್ಯವನ್ನು ಪ್ರತಿಪಾದನೆ ಮಾಡುವುದು, ಜೀವನಿಗೆ ಬ್ರಹ್ಮೈಕ್ಯವನ್ನು ಪ್ರತಿಪಾದನೆ ಮಾಡುವುದೇ ಒಂದು ಸಮನ್ವಯ. ಆದ್ದರಿಂದ ಅದು ವ್ಯರ್ಥ ಅಲ್ಲ. ಇತ್ಯತಃ ಈ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾರೆ. ಸತ್ಯ ಆತ್ಮ ಅಂತ, ಅಲ್ಲಿ ಆತ್ಮ ಅಂದ್ರೆ ಭಗವಂತ ಅಂತ ಅರ್ಥ. ನಾವು ಅದನ್ನ ಹಿಂದೆ ನೋಡಿದ್ದೇವೆ. ಭಗವಂತ ಸತ್ಯ, ಜೀವ ಸತ್ಯ, ಹೀಗೆಲ್ಲ ಬಂದಿದೆ. ಮುಂದೆ ಸತ್ಯಂ ಭಿದ ಸತ್ಯಂ ತಯೋ ಭೇದ ಏವ ನ ಅಭೇದ. ಈ ಭೇದ ಅನ್ನೋದು ಸತ್ಯ, ಹೊರತು ಅಭೇದ ಅಂತ ಅನ್ನೋದು ತಯೋ ಭೇದ ಏವ, ಅವ್ರಿಗೆ ಭೇದವೇ ಇದೆ ಹೊರತು ಅಭೇದ ಅಂತ ಅನ್ನೋದಿಲ್ಲ ಅಂತ ತಾತ್ಪರ್ಯ. ಈ ಪೈಂಗಿ ಶ್ರುತಿ ಏನಿದೆ, ಮೊದಲು ಸತ್ಯ ಆತ್ಮ ಸತ್ಯೋ ಜೀವ ಅಂತೇನು ಹೇಳಿದ್ರಲ್ಲ, ಅವರಿಬ್ಬರನ್ನ ಮೊದಲು ಸತ್ಯ ಅಂತ ಹೇಳಿದರು. ಆತ್ಮ ಜೀವಯೋ ಪೃಥಕ್ ಸತ್ಯತ್ವ ವಚನೇನ ಇವ ಸ್ವರೂಪಭೇದಸ್ಯ ಸತ್ಯತ್ವ ಮುಕ್ತಂ. ನೋಡಿ, ಆತ್ಮ ಅಂದ್ರೆ ಪರಮಾತ್ಮ, ಜೀವ ಅಂದ್ರೆ ಜೀವಾತ್ಮ, ಇವರಿಬ್ಬರಿಗೂ ಪ್ರತ್ಯೇಕವಾಗಿ ಸತ್ಯತ್ವವನ್ನು ಹೇಳಿದ್ರಲ್ಲ, ಆದ್ರಿಂದ ಅವರಿಬ್ಬರ ನಡುವೆ ಇರುವಂತಹ ಭೇದವೂ ಸತ್ಯ ಅಂತ ಹೇಳಿದಾಗ ಆಯ್ತು. ಇಷ್ಟರ ಮೇಲೆ ಮತ್ತೆ ಸತ್ಯಂಭಿದ 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 ಅಂತ 3 ಸರಿ ಹೇಳಿದ್ರು. ಆ ಥರ ಮಾಡುವುದಕ್ಕೊಂದು ಉದ್ದೇಶ ಇದೆ ಅಂತ ಹೇಳ್ತಿದ್ದಾರೆ. ಏನು ಉದ್ದೇಶ ಅಂದ್ರೆ ಭೇದದ ದಾರ್ಢ್ಯವನ್ನು ಪ್ರತಿಪಾದನೆ ಮಾಡುವುದು. ಈಗ ನಮ್ಮ ಎದುರಿಗೆ ಘಟ ಇದೆ, ಹಾಗೆ ಪಟವೂ ಇದೆ, ಅಥವಾ ತಂದೆ ಇದ್ದಾನೆ ಮಗ ಇದ್ದಾನೆ ಅಂತ ಈಗ ಪ್ರತಿಪಾದನೆ ಮಾಡಿದ ಮೇಲೆ ತಂದೆ ಸತ್ಯ ಮಗ ಸತ್ಯ ಅಂತಿಷ್ಟೆಲ್ಲ ಹೇಳಿದ ಮೇಲೆ, ಅಥವಾ ತಂದೆ ಹೆಸರು ಹೀಗೆ ಮಗನ ಹೆಸರು ಈ ಥರ, ತಂದೆ ಗುಣಗಳು ಹೀಗೆ ಮಗನ ಗುಣಗಳು ಹೀಗೆ ಅಂತ ಪ್ರತ್ಯೇಕವಾಗಿ ಪ್ರತಿಪಾದನೆ ಮಾಡಿದ ಮೇಲೆ ತಂದೆ ಮತ್ತು ಮಗ ಇಬ್ಬರಿಗೂ ಕೂಡ ಪ್ರತ್ಯೇಕ ಅಸ್ತಿತ್ವವನ್ನ ನಾವು ಪ್ರತಿಪಾದನೆ ಮಾಡಿದ ಹಾಗೆ ಆಯಿತು. ಅದೆಲ್ಲರಿಗೂ ಗೊತ್ತಿದೆ. ಹಾಗೆ ಸತ್ಯ ಆತ್ಮ ಸತ್ಯೋ ಜೀವ ಅಂತ ಒಂದ್ಸರಿ ಹೇಳಿದ ಮೂಲಕ ಜೀವ ಸತ್ಯ ಆಗಿದ್ದಾನೆ, ಪರಮಾತ್ಮನೂ ಸತ್ಯನಾಗಿದ್ದಾನೆ, ಅವರಿಬ್ಬರ ನಡುವೆ ಸ್ವರೂಪ ಭೇದವೂ ಇದೆ ಅಂತ ಹೇಳಿದಾಗನೇ ಆಯಿತು. ಪ್ರತ್ಯೇಕ ವ್ಯಕ್ತಿತ್ವವನ್ನೇ ಅವ್ರಿಗೆ ನಾವು ತೋರಿಸಿಕೊಟ್ಟ ಹಾಗಾಯಿತು. ಮತ್ತೆ ಸತ್ಯಂಭಿದ 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 ಅಂತ ಹೇಳಬೇಕಾಗಿಲ್ಲ. ಹಾಗಾಗಿಯೂ ಹೇಳಿದ್ದಾರೆ ಅಂದ್ರೆ
ಅವರಿಗೆ ಸ್ವರೂಪ ಸತ್ಯತ್ವ ಇದೆ ಆ ಎರಡು ವಸ್ತುಗಳಿಗೆ, ಹಾಗೆ ಅವುಗಳ ನಡುವಿನ ಭೇದವೂ ಸತ್ಯ ಅಂತ ದೃಢವಾಗಿ ಪ್ರತಿಪಾದನೆ ಮಾಡುವುದೇ ಉದ್ದೇಶ. ಯಾಕೆ ಪುನಃ ಸತ್ಯಂ ಭಿದ ಇತಿ ಶಪಥ ಆವೃತ್ತಿ, ಶಪಥದ ಆವರ್ತನ ಮಾಡುವುದು, ಸತ್ಯಂ ಭಿದ ಅಂತ ಭೇದವನ್ನ ಪ್ರತಿಜ್ಞೆ ಮಾಡುವುದು ಯಾಕೆ ಅಂದ್ರೆ ದುರ್ದರ್ಶನ ಪ್ರತೀತ ಅಭೇದ ನಿರಾಸ ತಾತ್ಪರ್ಯಾರ್ಥ ಇತಿ ನಿಶ್ಚಯತೆ. ತಾತ್ಪರ್ಯಾರ್ಥ ಅಂತ ಅಲ್ಲಿ ಆಕಾರ ಸ್ತ್ರೀಲಿಂಗ ಶಬ್ದ. ತಿರುಕುನ ಪಂಡಿತರು ಹೇಳ್ಕೋತಾರೆ, ನಮ್ಮಂಥವರಿಗೆ ಅಂತ ಅಲ್ಲಿ ಇಲ್ಲ. ನಾನು ಹಿಂದೆ ದುರ್ದರ್ಶನಗಳನ್ನು, ಕೆಟ್ಟ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದ್ದೆ. ನನ್ನಂಥವರು ನೀವು ಕೂಡ ಅನೇಕ ಜನ ದುರ್ದರ್ಶನಗಳನ್ನು ಅಭ್ಯಾಸ ಮಾಡಿರ್ತೀರಿ. ಸುದರ್ಶನ ಅಂದ್ರೆ ಉತ್ತಮವಾದ ಶಾಸ್ತ್ರಗಳು, ದುರ್ದರ್ಶನ ಅಂದ್ರೆ ಕೆಟ್ಟ ಶಾಸ್ತ್ರಗಳು. ಅವುಗಳ ಅಭ್ಯಾಸದಿಂದ ಪ್ರತೀತವಾದದ್ದು, ಅದು ತಿಳಿಯಲ್ಪಟ್ಟದ್ದು ಅಭೇದ. ಆ ಅಭೇದವನ್ನು ನಿರಾಸ ಮಾಡುವುದು ಈ ಶಪಥದ ಪ್ರತಿಜ್ಞೆಯ ತಾತ್ಪರ್ಯ ಆಗಿದೆ. ತಾತ್ಪರ್ಯಾರ್ಥ ಇತಿ ನಿಶ್ಚಯತೆ. ಹೀಗೆ ಭೇದವನ್ನು ಮತ್ತೆ ಪ್ರತಿಪಾದನೆ ಮಾಡುವುದು, ಅಭೇದದ ಸ್ವಲ್ಪ ಗೊಂದಲ ಯಾರಿಗಾದರೂ ಇದ್ರೆ ಆ ಗೊಂದಲವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಅಂತ ಅದರ ಅಭಿಪ್ರಾಯ. ಮತ್ತೆ ಅಲ್ಲಿ ಮೂರು ಅಂಶ. ಒಂದು, ಆ ಸತ್ಯ ಆತ್ಮ ಪರಮಾತ್ಮ ಸತ್ಯನಾಗಿದ್ದಾನೆ, ಸತ್ಯೋ ಜೀವ ಜೀವ ಸತ್ಯನಾಗಿದ್ದಾನೆ ಅಂತಿಷ್ಟು ಹೇಳಿ, ಇದು ಮೊದಲನೇ ಅಂಶ. ಅವರಿಬ್ಬರ ನಡುವಿನ ಭೇದವನ್ನು ಪ್ರತಿಪಾದನೆ ಮಾಡುವ ಸತ್ಯಂ ಭಿದ ಸತ್ಯಂ ಭಿದ ಸತ್ಯಂ ಭಿದ ಅನ್ನೋದು ಎರಡನೇ ಅಂಶ. ಮತ್ತೆ ಯಾರು ಅಭೇದವನ್ನ ಒಪ್ಪುತ್ತಾರೆ, ತತ್ವಜ್ಞಾನಿಗಳಲ್ಲ, ಅವರಿಗೆ ಈ ಭಗವಂತ ಸಿಗುವವನಲ್ಲ ಅದು ತೋರಿಸಬೇಕು. ವಿಪಕ್ಷೆ ದೋಷ ದರ್ಶನ, ಅದನ್ನ ಇಲ್ಲಿ ಮುಂದೆ ಮಾಡ್ತಿದ್ದಾರೆ. ವಿಪಕ್ಷೆ ದೂಷಣ, ವಿಪಕ್ಷಕ್ಕೆ ಏನು ದೋಷ ಇದೆ, ಅಭೇದಕ್ಕೆ ಅಂಟಿಕೊಂಡವರಿಗೆ ಏನು ಸಮಸ್ಯೆ ಅನ್ನೋದನ್ನ ಮೈವಾರವಣ್ಯ ಎಂಬ ಮಾತಿನಿಂದ ತೋರಿಸ್ತಾರೆ. ಅವೀಕ್ಷಣಂ ಅಂದ್ರೆ ಪುನಃ ಪುನಃ ಅಭಿಧತ್ತೆ ಶ್ರುತಿ. ಮತ್ತೆ ಮತ್ತೆ ಆ ಮೈವಾರವಣ್ಯ 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 ಅಂತ ಶ್ರುತಿ ಹೇಳ್ತಾ ಇದೆ. ಸರಿ, ಆರು ಅಂದ್ರೇನು? ಆರು ಅಂದ್ರೆ ಏಕವಚನ, ಆರವಹ ಅಂತ ಬಹುವಚನ. ಅದೇನು ಅನ್ನೋದನ್ನ ಅರ್ಥ ಹೇಳ್ತಾರೆ. ದೋಷಿಗಳಿಗೆ ಸಿಗುವವನಲ್ಲ ಅಂತ. ಆರು ಅಂದ್ರೆ ದೋಷ ಉಳ್ಳವರು ಅಂತ ಅರ್ಥ ಬರೋದು ಹೇಗೆ ಅಂದ್ರೆ, ಈಗ ಅರ ಅಂದ್ರೆ ದೋಷ ಅಂತ ಅರ್ಥ ನಮಗೆ ಗೊತ್ತಿದೆ. ದೋಷ ಅರ ಛಿದ್ರ ಶಬ್ದಾನ ಪರ್ಯಾಯತ್ವಂ ಅಂತ ಬೇರೆ ಕಡೆ ಬಂದಿದೆ, ನಾರಾಯಣ ಅಂತ ನೋಡಿದೆ. ಮತ್ತೆ ಆ ಅರ ಶಬ್ದದ ಮೇಲೆ ಆಂಗ್ ಅಂತ ಉಪಸರ್ಗ, ಈ ಹಿಂದೆ ಆದ್ರೆ ಹಿಂದೆ ಅರ ಶಬ್ದದ ಹಿಂದೆ ಆಂಗ್ ಅಂತ ಉಪಸರ್ಗ. ಆಂಗ್ ಅಂತ ಉಪಸರ್ಗ ಬಂದ್ರೆ ಅದಕ್ಕೆ ಆಂಗ್ ಅಂತ ಉಪಸರ್ಗ ಅಥವಾ ಆಸಮಂತಾತ್ ಅಂತ ಒಂದು ಅವ್ಯಯ, ಆ ಅಂತ ಒಂದು ಅವ್ಯಯ. ಉಪಸರ್ಗ ಇರ್ಲಿಕ್ಕಿಲ್ಲ, ಅದು ಉಪಸರ್ಗ ಯಾಕಂದ್ರೆ ಧಾತುವಿಗೆ ಮಾತ್ರ ಉಪಸರ್ಗ ಬರಬೇಕು, ಇಲ್ಲಿ ಧಾತು ಇಲ್ಲ. ಇದು ಆ ಅಂತ ಒಂದು ಶಬ್ದ, ಅದಕ್ಕೆ ಆಸಮಂತಾತ್ ಪೂರ್ಣವಾಗಿ ಅಂತ ಅರ್ಥ. ಕೊನೆಗೆ ಊ ಅಂತ ಒಂದು ಪ್ರತ್ಯಯ. ಊ ಅಂತ ಪ್ರತ್ಯಯ ಯಾಕೆ ಬರ್ತದೆ ಅಂದ್ರೆ, ಈ ಎಲ್ಲಿ ಅದು ಸ್ವಭಾವ ಅನ್ನೋ ಅರ್ಥ ಇರ್ತದಲ್ಲ ಅಲ್ಲೆಲ್ಲ ಊ ಅಂತ ಪ್ರತ್ಯಯ ಬರ್ತದೆ. ನಮ್ಗೆ ಗೊತ್ತಿದೆ. ಹನು ಅಂತನೂ ಅಲ್ಲಿ ಹನ ಶಬ್ದ ಜ್ಞಾನವಾಚಿ, ಹನ ಅನ್ನೋ ಶಬ್ದ ಜ್ಞಾನ ಅನ್ನೋದನ್ನು ಹೇಳ್ತದೆ, ಹೂ ಅನ್ನೋದು ಸ್ವಭಾವವನ್ನು ಹೇಳ್ತದೆ ಅಂತ. ಹಾಗೆಯೇ ವಿಷ್ಣು ಅನ್ನುವಲ್ಲಿ ವಕಾರ ಅಂತನ್ನೋದು ವೈಶಿಷ್ಟ್ಯವನ್ನು ಹೇಳ್ತದೆ, ಕ್ಷ ಅನ್ನೋದು ಬಲವನ್ನು, ಅಣ್ಣ ಅನ್ನೋದು ಅಂತರ್ಯಾಮಿ ಅನ್ನೋದನ್ನು ಹೇಳ್ತದೆ, ಹೂ ಅನ್ನೋದು ಆತನ ಸ್ವಭಾವ ಅಂತ ಅರ್ಥ ಹೇಳ್ತದೆ. ನಮಗೆ ಇದು ಗೊತ್ತು. ಅಂತೂ ಉಕಾರ ಬಂದಲ್ಲೆಲ್ಲ ಅದು ಅವನ ಸ್ವಭಾವ ಅಂತ ತೋರಿಸ್ತದೆ. ಹೀಗೆ ಆ ಅಂದ್ರೆ ಪೂರ್ಣವಾಗಿ, ಅರ ಅಂದ್ರೆ ದೋಷ, ಹೂ ಅಂದ್ರೆ ದೋಷಗಳನ್ನ ಸ್ವಭಾವವನ್ನಾಗಿ ಹೊಂದಿದವರು. ಆಸಮಂತಾತ್ ಅರಶೀಲಾಹ, ಹೀಗೆ ದೋಷಗಳನ್ನೇ ಹೃದಯದಲ್ಲಿ ಹೊತ್ತವರು, ಸ್ವರೂಪದಲ್ಲಿ ಹೊತ್ತವರು ಅಂತ ಸ್ಟಾರ್ಟ್ ಆಗ್ತದೆ. ಅವರೇ ಆರುಗಳು. ಉಕಾರ ಅಂತ ಶಬ್ದ, ಆರುಹ ಆರು ಆರವಹ ಅಂತ. ತೈಹಿ ವನ್ಯ ವನನೀಯ ಮೈವ ಭವತಿ ಇತಿ ಭವತಿ ಪರಮಾತ್ಮ. ಅಂಥವರಿಂದ ಈ ಭಗವಂತ ಯಾವತ್ತೂ ಕೂಡ ವನ್ಯ ಅಂದ್ರೆ ಎಸ್ ಪ್ರತ್ಯಂತ ಶಬ್ದ, ಅದಕ್ಕೆ ಅನೀರ್ ಪ್ರತ್ಯಂತ ಶಬ್ದ ಇನ್ನೊಂದು ತಗೊಂಡು ಅದರ ಅರ್ಥ ವಿವರಣೆ ಮಾಡಿದ್ದಾರೆ. ಭಜನೀಯ ಸೇವ್ಯ ನೈವ ಭವತಿ ಪರಮಾತ್ಮ.
ಪರಮಾತ್ಮ ಅಂತವರಿಗೆ ಸಿಗುವುದೇ ಇಲ್ಲ ಅಂತ ಅದ್ರ ತಾತ್ಪರ್ಯ. ಇದು ಮೈವಾರವಣ್ಯ. ಅಲ್ಲಿ ಆ ಅಂತ ಯಾಕೆ ಬಂತು ದೀರ್ಘ ಅನ್ನೋದನ್ನ ಹಿಂದಿನ ಕೆಲವು ಟಿಪ್ಪಣಿಗಳಲ್ಲಿ ಟೀಕಾಗಳಲ್ಲಿ ನಮಗೆ ಸ್ಪಷ್ಟ ತಿಳ್ಕೊಳ್ಳಿಕ್ಕೆ ಆಗಿರಲಿಲ್ಲ. ಈಗ ನೋಡಿ, ಆ ಅನ್ನೋಂಥ ಆ ಸಮಂತ ಪೂರ್ಣವಾಗಿ ಅನ್ನೋದು ಅಭಿಪ್ರಾಯ ಹೇಳಿ ಅದನ್ನು ಸ್ಪಷ್ಟಪಡಿಸಿದ್ದಾರೆ ತ್ರಿವಿಕ್ರಮ ಪಂಡಿತರು. ಮತ್ತೆ ಅದಕ್ಕೆ ಇನ್ನೂ ಹೆಚ್ಚು ವಿವರಣೆ ಕೊಡ್ತಾರೆ. ಈ ದೋಷಗಳನ್ನು ಹೊತ್ತಿರುವಂತಹ, ಹೃದಯದಲ್ಲಿ ದೋಷಗಳನ್ನು ಹೊತ್ತಿರುವಂತಹ ಮಾಯಿಗಳೇನಿದ್ದಾರೆ, ಮಾಯಾವಾದಿಗಳು, ಅವರಿಂದ ನೈವ ಭಜನೀಯ, ಭಗವಂತ ಅವರಿಂದ ಅವರಿಗೆ ಸಿಗುವವನಲ್ಲ, ಅವರಿಂದ ಅವನು ಪ್ರಾಪ್ಯನಲ್ಲ. ಅದು ಯಾವ ದೋಷಗಳು ಅಂದರೆ, ಈ ಜೀವ ಪರಮಾತ್ಮರಿಗೆ ಅಭೇದ, ಪರಮಾತ್ಮ ನಿರ್ಗುಣನಾಗಿದ್ದಾನೆ ಅನ್ನುವ ವಿಷಯ, ಜಗನ್ಮಿಥ್ಯಾತ್ವವೆಂಬ ದೋಷ, ಇವೇ ದೋಷಗಳು. ಇವೆಲ್ಲ ಏನಾಗಿವೆ? ಮಹಾತಮಃ ಪ್ರಾಪಕವಾಗಿವೆ. ಮಹಾ ಅಂಧಂತಮಸ್ಸಿಗೆ ಪ್ರಾಪಕವಾದದ್ದು ಇವೆಲ್ಲ ದುರ್ಗುಣಗಳು. ಯಾವುವು? ಈ ಪರಮಾತ್ಮಾಭೇದ ಮತ್ತು ನಿರ್ಗುಣತ್ವ, ಜಗನ್ಮಿಥ್ಯಾತ್ವ ಮೊದಲಾದ ದೋಷಗಳು. ಜಗನ್ಮಿಥ್ಯಾತ್ವಾದಿ ಭಾವನಾ ದೋಷೈ. ಭಾವನಾ ಅಂದರೆ ಮನಸ್ಸು, ನಮ್ಮ ಅಭಿಪ್ರಾಯಗಳು. ಆ ಅಭಿಪ್ರಾಯಕ್ಕೆ ಸಂಬಂಧಪಟ್ಟ ದೋಷಗಳಿವೆಲ್ಲ ಈ ಮೂರು. ಇಂಥ ದೋಷಶೀಲೈ, ದೋಷ ಅನ್ನೋದು ಅವರ ಹೃದಯದಲ್ಲೇ ಯಾರಿಗಿದೆಯೋ, ಸ್ವರೂಪದಲ್ಲೇ ಯಾರಿಗಿದೆಯೋ ಅಂಥ ಮಾಯಿಭಿ ನೈವ ಭಜನೀಯೋಯಂ ಭಗವಾನ್ ಅಂತ ಅದರ ತಾತ್ಪರ್ಯ. ಅದನ್ನೇ ಭಗವದ್ಗೀತೆಯ ಮಾತನ್ನ ಕೊಟ್ಟು ಉದ್ಧರಿಸ್ತಾರೆ. ಇತಿ ಭಗವದ್ವಚನಂ ಅಂತ ನೋಡಿ. ದ್ವೌಭೂತ ಸರ್ಗವು ಲೋಕೇಸ್ಮಿನ್ ದೈವ ಆಸುರೇವಚ. ಜಗತ್ತಿನಲ್ಲಿ ಎರಡು ಥರದ ಸ್ವಭಾವಗಳಿವೆ. ಭೂತರು ಒಂದು ಜೀವರು, ಆ ಜೀವರಿಗೆ ಸಂಬಂಧಪಟ್ಟ ಸರ್ಗ ಅಂದರೆ ಸೃಷ್ಟಿ. ಮೂಲಭೂತವಾಗಿ ಅವರ ಸ್ವಭಾವವನ್ನೇ ಅನುಸರಿಸಿ ಎರಡು ಥರದ ಜೀವರ ಸೃಷ್ಟಿ ಇವೆ ಅಂತ. ಒಂದು ದೈವ ಸ್ವಭಾವವುಳ್ಳ ವ್ಯಕ್ತಿಗಳ ಸೃಷ್ಟಿ, ಇನ್ನೊಂದು ಅಸುರ ಸ್ವಭಾವವುಳ್ಳ ವ್ಯಕ್ತಿಗಳ ಸೃಷ್ಟಿ. ದೇವತೆಗಳು ಅಂದರೆ ಇಲ್ಲಿ ನಾನು ಹಿಂದೆ ಹೇಳಿದಂತೆ ದೇವ, ಋಷಿ, ಪಿತೃ, ನರ ಎಲ್ಲರೂ ಕೂಡ ಭಗವಂತನನ್ನು ಭಜಿಸಿ ಮುಕ್ತಿಯನ್ನು ಹೊಂದುವಂತಹ ಎಲ್ಲ ಸೃಷ್ಟಿಯೂ ಕೂಡ ದೈವ ಸೃಷ್ಟಿಯೇ. ಇನ್ನೊಂದು ಅಸುರ ಸೃಷ್ಟಿ, ಅದರಲ್ಲಿ ಎಲ್ಲ ತಮೋಯೋಗ್ಯರಾದವರೆಲ್ಲರೂ ಕೂಡ ಅದರಲ್ಲಿ ಬರ್ತಾರೆ. ದೈವೋ ವಿಸ್ತರಶಃ ಪ್ರೋಕ್ತಃ. ಇಲ್ಲಿವರೆಗೆ ದೈವದ ಬಗ್ಗೆ ನಾನು ನಿನಗೆ ಹೇಳಿ ಮುಗಿಸಿದೆ. ಇನ್ನು ಮುಂದೆ ಆಸುರ ಸೃಷ್ಟಿಯ ಬಗ್ಗೆ ಹೇಳ್ತೇನೆ, ಅದನ್ನು ಕೇಳು. ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರಣೀಶ್ವರಂ. ಅವರು ಜಗತ್ತನ್ನು ಏನು ಹೇಳ್ತಾರೆ? ಅಸುರ ಸ್ವಭಾವ ಇದ್ದ ವ್ಯಕ್ತಿಗಳು ಅಂದರೆ ಜಗತ್ತಿಗೆ ಅಸತ್ಯ ಅಂತಾರೆ ಅವರು. ಹಾಗೆ ಅಪ್ರತಿಷ್ಠ ಅಂದರೆ ಅದಕ್ಕೊಂದು ನೆಲೆ ಇಲ್ಲ. ಅಪ್ರತಿಷ್ಠಂ ಜ್ಞಾನ ಬಾಧ್ಯಂ ಅಂತ ಅರ್ಥ ಮಾಡಿದ್ದಾರೆ. ಇದು ಬೇರೆ ಬೇರೆ ಕಡೆ ತತ್ವನಿರ್ಣಯ ಮತ್ತು ಇನ್ನೂ ಗ್ರಂಥಗಳಲ್ಲೆಲ್ಲ ಈ ಮಾತನ್ನು ಉದ್ಧರಿಸಿದ್ದಾರೆ. ಜಗತ್ತನ್ನು ಜ್ಞಾನ ಬಾಧ್ಯ ಅಂತ ಹೇಳ್ತಾರೆ ಅವರು. ಈ ಪ್ರತಿಷ್ಠಾ ಅಂದರೆ ನೆಲೆ, ಸ್ಥಿರತೆ ಅಂತ ಅರ್ಥ. ಅಪ್ರತಿಷ್ಠಾ ಅಂದರೆ ಜ್ಞಾನದಿಂದ ಬಾಧ್ಯ ಆಗುವುದು, ಅದಕ್ಕೊಂದು ಸ್ಥೈರ್ಯವೇ ಇಲ್ಲ. ಕೆಲವು ಕಾಲ ನಿಮ್ಗೆ ಕಾಣಿಸ್ತದಷ್ಟೇ. ಬ್ರಹ್ಮಜ್ಞಾನ ಬಂದ ಮೇಲೆ ಬ್ರಹ್ಮಜ್ಞಾನದಿಂದ ಹೊರಟೋಗ್ತದಲ್ಲ ಈ ಜಗತ್ತು. ಆದ್ದರಿಂದ ಪ್ರತಿಷ್ಠಾ ಅಂದರೆ ನೆಲೆ, ಅದು ಇಲ್ಲದೇ ಇರುವುದು. ನ ಪ್ರತಿಷ್ಠಾ ಯಸ್ಯ ತತ್ ಅಪ್ರತಿಷ್ಠಂ ಬ್ರಹ್ಮಜ್ಞಾನ ಬಾಧ್ಯಂ ಅಂತ ಹೀಗೆ ಅವರು ಅಭಿಪ್ರಾಯ ಪಡ್ತಾರೆ. ಅಸತ್ಯಂ ಅಪ್ರತಿಷ್ಠಂತೆ ಆಹು. ಮತ್ತೆ ಅನೀಶ್ವರಂ, ಈ ಜಗತ್ತಿಗೆ ಈಶ್ವರ ಅನ್ನುವವನೇ, ಒಬ್ಬ ದೇವರ ಅನ್ನುವವನೇ ಇಲ್ಲ ಅಂತ ನಾಸ್ತಿಕರು ಇದ್ದಾರೆ. ಇವರು ಎಲ್ಲ ಆಸುರ ಸೃಷ್ಟಿಯವರೇ. ನಾನೇನು ಮಾಡ್ತೇನೆ? ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್. ನನ್ನನ್ನು ಮತ್ತು ನನ್ನ ಭಕ್ತರನ್ನು ದ್ವೇಷಿಸುವ ಕ್ರೂರರಾದ ಆ ವ್ಯಕ್ತಿಗಳನ್ನ, ನರಾಧಮರು ಅಂತ ನೀಚರಾದ ಅವರನ್ನ ಸಂಸಾರದಲ್ಲಿ ತಗೊಂಡು ಹೋಗಿ ನಾನು ಹಾಕ್ತೇನೆ. ಎಲ್ಲಿ? ಕ್ಷಿಪಾಮಿ ಅಜಸ್ರಂ. ಅಜಸ್ರಂ ಅಂದ್ರೆ ಸತತಂ. ಕ್ಷಿಪಾಮಿ ತಗೊಂಡೋಗಿ ಬಿಸಾಕ್ತೇನೆ. ಅಶುಭಾನ್, ಅವರು ಮೂಲತಃ ಹೃದಯದಿಂದಲೇ ಅಶುಭರು, ಅಂಥವ್ರನ್ನ ದುಷ್ಟ ಯೋನಿಗಳಲ್ಲೇ ಹುಟ್ಟುವಂತೆ ಮಾಡ್ತೇನೆ. ಇತಿ ಭಗವದ್ವಚನಂ ಅಂದ್ರೆ ಭಗವದ್ಗೀತಾ ವಚನಂ. ಮುಂದೆ ಅಸತ್ಯಮ ಪ್ರತಿಷ್ಠಂ ಯೇ ಜಗದಾಹುರಣೀಶ್ವರಂ ಆಸುರ ಸ್ವಯಂ ನಷ್ಟಾ ಜಗತಃ ಕ್ಷಯಕಾರಿಣಃ. ನಿಮ್ಮ ಕಡೆ ಎಲ್ಲರೂ ಕ್ಷರಕಾರಿಣಃ ಅಂತ ಇದೆಯೋ ಹೇಗೆ ನೋಡ್ಕೊಳ್ಳಿ ಸ್ವಲ್ಪ. ಇದು ವ್ಯಾಸಸ್ಮೃತಿ ಅಂತ ಇನ್ನೊಂದನ್ನು ಉದ್ಧರಿಸ್ತಿದ್ದಾರೆ. ಇದು
ಹೀಗೆ ಸ್ವಲ್ಪ ಭಗವದ್ಗೀತೆ ಹೋಲಿಕೆನೇ ಇದೆ. ಅಲ್ಲಿ ನೋಡಿ, ಅಸತ್ಯಂ ಅಪ್ರತಿಷ್ಠಂ ತೇ ಅಂತ ಭಗವದ್ಗೀತಾದಲ್ಲಿದ್ರೆ, ಇಲ್ಲಿ ಅಸತ್ಯಂ ಅಪ್ರತಿಷ್ಠಂ ಯೇ ಅಂತ ಇದೆ ಅಷ್ಟೆ. ಯಾರು ಜಗತ್ತನ್ನ ಅಸತ್ಯ ಅಪ್ರತಿಷ್ಠ ಅಂತ ಹೇಳ್ತಾರೋ, ಅನೀಶ್ವರ ಅಂತ ಹೇಳ್ತಾರೋ, ಆಸುರಾಹ ಅವರು ಅಸುರರಾಗಿದ್ದಾರೆ, ಸ್ವಯಂ ನಷ್ಟಾಹ ತಾವು ಹಾಳಾಗ್ತಾರೆ, ಜಗತ್ತಿಗೆ ನಾಶವನ್ನು ಕೂಡ ಮಾಡ್ತಾರೆ. ಕ್ಷಯ ಅಂದ್ರೆ ನಾಶ, ಕ್ಷರ ಅಂತಿದ್ರು ನಾಶ ಅಂತಾನೆ ಆಗಬಹುದು. ಆ ಪಾಠ ಏನಿದೆಯೋ ನಿಮ್ಮ ಪುಸ್ತಕದಲ್ಲಿ ಬೇರೆ ಏನಾದರೂ ಇದ್ರೆ ನೋಡ್ಕೊಳ್ರಿ. ಇತಿ ವ್ಯಾಸಸ್ಮೃತಿ ಅಂತ ವ್ಯಾಸಸ್ಮೃತಿಯನ್ನು ಕೂಡ ಉದ್ಧರಿಸ್ತಾರೆ ತ್ರಿವಿಕ್ರಮ ಪಂಡಿತರು. ಭಗವದ್ಗೀತಾದಲ್ಲೇ ಮುಂದೆ ಗೀತಾಂ ದೃಷ್ಟಿ ಅವಷ್ಟಭ್ಯ ನಷ್ಟಾತ್ಮಾನೋಲ್ಪ ಬುದ್ಧಯ, ಈ ದೃಷ್ಟಿಗೆ ಅಂಟಿಕೊಂಡು ಅವರು ನಷ್ಟಾತ್ಮಾನಃ ತಾವು ಹಾಳಾಗ್ತಾರೆ. ಅಲ್ಪಬುದ್ಧಯ ಮಾಮ ಅಪ್ರಾಪ್ಯ ಕೌಂತೆಯ, ನನ್ನನ್ನು ಎಂದೂ ತಲುಪುವುದೇ ಇಲ್ಲ, ಕೊನೆಗೆ ಅಧಮಾಂ ಗತಿ ಪ್ರಾಪ್ನುವಂತೆ, ಕೊನೆಗೆ ಅವರು ದುರ್ಗತಿಗೆ ಹೋಗಿಬಿಡ್ತಾರೆ ಅಂತ. ಹೀಗೆ ಅಲ್ಲಿ ಒಂದ್ ಕಡೆ ಆ ಭಗವದ್ಗೀತಾದಲ್ಲಿ ಮುಂದೆ ಬಂದದನ್ನು ತಗೊಳ್ಬೇಕು. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.